ಯಾವುದೋ ಒಬ್ಬ ವ್ಯಕ್ತಿಯ ಸಾವು ನನ್ನ ಜೀವನದೊಳಗೆ ನೋವು ಕೊಡಕತ್ತೈತೆಲ್ಲ, ವ್ಯಕ್ತಿ ಇಲ್ಲ ಅದರ ಸಾವಿನ ಘಟನೆಯ ನೆನಪು ಮನದಲ್ಲಿದ್ದ ತಾಪ ಕೊಡಕತ್ತೈತೆಲ್ಲ, ಇದರಿಂದ ಹೇಗೆ ಮುಕ್ತನಾಗುವುದು? ಯಾವಾಗ ಈ ಮನಸ್ಸು ಹಿಂದಿನ ವಿಷಯಗಳನ್ನು ನೆನೆದು ತಾಪ ಮಾಡ್ಕೊಳ್ಳೋದು ಬಿಡ್ತೈತಿ, ದುಃಖ ಮಾಡ್ಕೊಳ್ಳೋದು ಬಿಡ್ತೈತಿ, ಚಿಂತೆ ಮಾಡೋದು ಬಿಡ್ತೈತಿ. ಇದು ಈ ದೇಶದ ಋಷಿಗಳ ಚಿಂತನೆ. ಹೌದಲ್ಲ, ನಮಗೆಲ್ಲ ತಾಪ ಆಗಿದ್ದೆ ಅದಕ್ಕೆ ಅಂದ್ರೆ ಹಿಂದಿಂದ ಬಹಳ ನೆನೆಸ್ಕೊಂಡ ತಾಪ ಮಾಡ್ಕೊಂತು. ಈಗೆಲ್ಲ ಒಬ್ಬ ಬಹಳ ಕಷ್ಟಪಟ್ಟು ದುಡಿದಿರ್ತಾರೆ, ಬಹಳ ಚಲೋ ಆಗಿರ್ತಾನೆ, ದೊಡ್ಡ ಮನೆ ಹಾಕಿಸಿ ಮೊದಲು ಗುಡಿಸಲ್ನಾಗಿರ್ತಾನೆ, ಏನು ಉಣ್ಣಕ್ಕೆ ರೊಟ್ಟಿಗೆ ಏನು ಇರುವುದಿಲ್ಲ, ಅಷ್ಟು ಭಿಕ್ಷೆ ಬೇಡ ಉಳ್ತಿರ್ತಾನೆ. ಈಗೆಲ್ಲ ದೊಡ್ಡ ಮನೆ ಕಟ್ಟಿಸಿ ಡೈನಿಂಗ್ ಟೇಬಲ್ ಮೇಲೆ ಹೋಳಿಗೆ ಇಟ್ಟುಕೊಂಡು ಎಲ್ಲ ಸ್ನೇಹಿತರು ಕರ್ಕೊಂಡು ಕುಂತು ಊಟ ಮಾಡ್ಬೇಕು ಅನ್ನುವಾಗ ಸ್ನೇಹಿತರಂತಾರೆ, ಏನು ಕಷ್ಟಪಟ್ಟು ಮೇಲೆ ಬಂದೆಪ್ಪ ಅಂತ. ಇಷ್ಟಂದ್ರೆ ಸಾಕು, ಇಲ್ಲ ಮೊದಲು ಬಹಳ ತಾಪಿತ್ತು, ಹೋಳಿಗೆ ಊಟ ಐತಿ ಉಣ್ಣಕ್ಕೆ ಬಿಡಿಸಿ ಕಣ್ಣಿರ್ತಾರೆ ಸಕತ್ತಿತ್ತು, ಇಲ್ಲ ಮೊದಲು ಬಹಳ ತ್ರಾಸ ಇತ್ತು ನನಗೆ, ರೊಟ್ಟಿಗೆ ಸಹಿತ ಗತಿ, ಅಲ್ಲಿ ಹೋಳಿಗೆ ಐತಿ ಉಣ್ಣೋದು ಬಿಟ್ಟಾನೆ, ರೊಟ್ಟಿಗೆ ನೆನಪು ಮಾಡಿಕೊಂಡು ತಾಪ ಮಾಡಕ. ಅಂದ್ರೆ ವಿಷಯ ವ್ಯಕ್ತಿಗಳಿಂದ ದೂರ ಆಗುವುದು ಸಹಜ ಐತಿ, ಆದರೆ ವಿಷಯದ ರಸ ಒಳಗೆ ಕುಂತು ಮನುಷ್ಯನಿಗೆ ಘಾಸಿಗೊಳಿಸ್ತೈತೆಲ್ಲ, ಇದರಿಂದ ಹೆಂಗ ಮುಕ್ತನಾಗುವುದು? ಇದರಿಂದ ಹೆಂಗ ಬಿಡುಗಡೆ ಆಗಬೇಕು? ಮನಸ್ಸು ಹಿಂದಿನದನ್ನು ನೆನೆಸಬಾರದು. ಹಿಂದಿನದನ್ನು ನೆನೆದು ತಾಪ ಮಾಡ್ಕೊಳ್ಳಾರ್ದಂಗೆ ಈ ಮನಸ್ಸಿಗೆ ಏನಾದರೂ ಉಪಾಯ ಐತೆ ಅನ್ನುವಂಥ ಚಿಂತನೆ ಮಾಡಿದ್ರು ಶರಣರು, ದಾರ್ಶನಿಕರು. ಆಗಿರ್ಬೋದು, ಜೀವನದೊಳಗೆ ಒಂದು ಕೆಟ್ಟದ್ದು ಮಾತಾಡಿರ್ಬೋದು, ಜೀವನದಲ್ಲಿ ಬಡತನ ಬಂದಿರಬಹುದು, ಜೀವನದಲ್ಲಿ ಸೋಲಾಗಿರ್ಬೋದು, ಒಮ್ಮೆ ಕೆಟ್ಟ ಗಳಿಗೆ ಬಂದಿರಬಹುದು. ಆದರೆ ಮನಸ್ಸು ಕೆಟ್ಟದ್ದನ್ನು ನೆನಪು ಮಾಡಿಕೊಂಡು ತಾಪ ಮಾಡ್ಕೊಂತೈತೆಲ್ಲ, ಈ ನೆನಹನ್ನು ಹೆಂಗೆ ಬಿಡಿಸಬೇಕು? ಇದರಿಂದ ಹೆಂಗೆ ಬಿಡಿಸೋದು? ಈಗ ನೀವು ನೋಡ್ರಿ, ಒಂದು ಆಕಳ ಖರೀದಿ ಮಾಡ್ತೀರಿ, ಈ ಓಣ್ಯಾಗ ನೀವು ಒಂದು ಆಕಳ ಯಾವ ಓಣ್ಯಾಗ ಖರೀದಿ ಮಾಡ್ತೀರಿ ಅಂದ್ರೆ ಅಚ್ಚ ಕಡೆ ಓಣಿದೊಂದು ಆಕಳ, ಆ ಕಡೆ ಕಾಲನಿಗೆ ಒಂದು ಆಕಳ ಖರೀದಿ ಮಾಡಿ ನೀವು ಇಲ್ಲಿ ಕಟ್ತೀರಿ. ಹಳ್ಳ್ಯಾಗ ಖರೀದಿ ಮಾಡ್ತಾರೆ, ಬೇರೆ ಓಣ್ಯಾಗಿನ ಒಂದು ಆಕಳ ಖರೀದಿ ಮಾಡ್ತಾರೆ. ಅದು ಆಕಳ ಖರೀದಿ ಮಾಡಿ ಯಾರು ಖರೀದಿ ಮಾಡಿರ್ತಾರೆ ಅವ್ನ ಮನ್ಯಾಗ ಕಟ್ತಾನೆ ನೀವು. ಅದು ಆಕಳ ಏನ್ ಮಾಡ್ತೈತಿ ಅಂದ್ರೆ ಮೈಯಾಕ್ ಬಿಟ್ಟ ತಕ್ಷಣ ಮೇಲೆ ಇವನ ಮನೆಗೆ ಬರೋದಿಲ್ಲ, ಯಾವ ಖರೀದಿ ಮಾಡಿರ್ತಾನಲ್ಲ, ಯಾರ ಮನೆಯಿಂದ ಖರೀದಿ ಮಾಡಿರ್ತಾನೆ ಅವ್ರ ಮನೆಗೆ ಹೋಗ್ತಿರ್ತೈತೆ. ಒಂದ್ ದಿವ್ಸ ಹೋಗ್ತೈತಿ, ಮತ್ತೆ ಮರುದಿವ್ಸ ಹೋಗ್ತೈತಿ, ಮತ್ತೆ ಮರುದಿವ್ಸ ಹೋಗ್ತೈತಿ, ಹಂಗ ಆಮೇಲೆ ವಾರಕ್ಕೊಮ್ಮೆ ಹೋಗಕ್ಕೆ ಶುರು ಮಾಡ್ತೈತಿ, 15 ದಿವ್ಸಕ್ಕೊಮ್ಮೆ ಹೋಗ್ತೈತಿ. ಬಿಡುದಿಲ್ಲ ಅದು ಆಕಳು ಹೋಗಕ್ಕೆ. ಮತ್ತೆ ಅವ್ರ ಮನೆಗೆ ಹೋಗಿ ಹುಡ್ಕೊಂಡು ಬರ್ತಿರ್ತಾನೆ. ಆದ್ರೆ ಆಕಳ ಆ ಹಳೆ ಮನೆ ನೆನಪು ಮಾತ್ರ ಬಿಡ್ತಿರ್ಲಿಲ್ಲ, ಆ ಮನೆಗೆ ಹೋಗ್ತಿರ್ತೈತೆ. ಆದ್ರೆ ಒಂದು ದಿವಸದಿಂದ ಅದು ಹೋಗೋದಿಲ್ಲ. ಎಲ್ಲಿ ಹೋಗೋದಿಲ್ಲ ಅಂದ್ರೆ ಯಾವಾಗ ಈ ಆಕಳ ಒಂದು ಕರುವಿಗೆ ಈ ಕೊಟ್ಟಿಗೆ ಒಳಗೆ ಜನ್ಮ ಹಾಕ್ತೈತಲ್ಲ, ಅವತ್ತಿನಿಂದ ಆ ಮನೆಗೆ ಹೋಗೋದಿಲ್ಲ. ಹಾಗೆ ಯಾವಾಗ ಮನುಷ್ಯನ ಮನಸ್ಸು ತನ್ನ ಅಂತರಂಗದೊಳಗೆ ಜ್ಞಾನ ಕರುವಿಗೆ ಜನ್ಮ ಕೊಡ್ತೈತಲ್ಲ, ಅವಾಗ ಮುಂದಿನ ವಿಷಯಗಳನ್ನು ಮಾಡಬೇಕು.